ಒತ್ತಡ ಇದೆ, ನನಗೆ ಇದು ನ್ಯಾಯ ಸಿಕ್ಕಿಲ್ಲ ಸರ್. ನಮಗೆ ಚಾರ್ಜ್ ಶೀಟ್ ಆಗಿರೋದ್ರಿಂದ ನಮ್ಮನೆಯವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ, ಒತ್ತಡಕ್ಕೆ ಮಂಡಿದ್ದಾರೆ, ಅವ್ರು ದುಡ್ಡು ಇಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸರಿಯಾದ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ. ನಾನು ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್. ನಮ್ಮ ಲಾಯರಿಗೆ ಕನ್ಸಲ್ಟ್ ಮಾಡಿದ್ದೀವಿ. ಈಗ ಹೈಕೋರ್ಟ್ ಮೊರೆನೇ ಹೋಗ್ತೀವಿ ಸರ್. ನಾವು ನ್ಯಾಯ ಸಿಗೋದಕ್ಕೋಸ್ಕರ ಸರ್. SIT ತನಿಖೆಯೆಲ್ಲ ಅವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ನಾವು ಹೇಳ್ತೇವೆ ಸರ್. ಯಾಕಂದರೆ ಈಗ ನಮ್ಮನೆಯವ್ರದ್ದು ಪರಿಸ್ಥಿತಿ, ನಮ್ಮನೆಯವ್ರ ಮೇಲೆ ಅಪರಾಧ ಹೊರಿಸ್ಬೇಕಾರೆ ನಮಗೆ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್. ಹಾಗಾಗಿ ನಾನು CBI ತನಿಖೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಅದೆಲ್ಲ ಸುಳ್ಳು ಸರ್. ಅದರ ರೀತಿಯೆಲ್ಲ ಕರ್ಕೊಂಡು ಹೋಗಿಲ್ಲ, ಅದೆಲ್ಲ ಸುಳ್ಳು ಸರ್. ಆ ರೀತಿಯೆಲ್ಲ ಕರ್ಕೊಂಡು ಹೋಗಿಲ್ಲ. ಮತ್ತು ಅವ್ರ ಮೇಲೆ ಒತ್ತಡ ಹೇಳ್ತಾ ಇದ್ರು, ನಿಮ್ಮನ್ನು ಸಿಕ್ಕಾಕ್ಸ್ತೀವಿ, ನೀವು ದುಡ್ಡು ತೊಗೊಂಡಿದ್ದೀರಾ, ನೀವು ಇದನ್ನು ಮಾಡಬಾರ್ದು, ಆ ಥರ ಒತ್ತಡಗಳನ್ನ ಇರ್ತಾ ಇದ್ರು ಅಂತ. ಅದು ಒತ್ತಡ ಆಫೀಸಲ್ಲಿ ಇತ್ತೇನೋ ಗೊತ್ತಿಲ್ಲ ಸರ್ ನನಗೆ. ಆದರೆ ಆಫೀಸ್ ವಿಷಯ ಯಾವುದು ಮನೇಲಿ ಅವ್ರಿಗೆ ಹೇಳಿಲ್ಲ ಸರ್. ಅದೇ ಅವ್ರ ಒತ್ತಡಕ್ಕೆ ಇದಾಗಿ ಈ ಥರ ಮತ್ತೆ ನನ್ನ ಮೇಲೆ ಅಪರಾಧ ಹೊರಿಸ್ತಾರಲ್ಲ ಅನ್ನೋ ಒಂದು ಇದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಸರ್. ಅವರು ಅದು ದುಡ್ಡು ತಿಂದಿದ್ರೆ ಸರ್, ಅವರು ನಾವು ಏನೂ ತಿಂದಿಲ್ಲ ಸರ್. ಇದರಲ್ಲಿ ನಾವೀಗ 2 ತಿಂಗಳಿಂದ ಭಾಳ ಕಷ್ಟದಲ್ಲಿದ್ದೀವಿ ನಾವು. ಹಾಗಾಗಿ ನಮಗೆ ತಿಂದಿದ್ದರ ನಂಬಿಕೆ ಇಲ್ಲ ಸರ್. ನಮ್ಮ ಮನೆಯವ್ರು ನ್ಯಾಯವಂತರು ಅನ್ನೋದು ನನಗೆ ನಂಬಿಕೆ ಇದೆ ಸರ್. ಅಷ್ಟು ಗೊತ್ತಿದೆ ಸರ್. ಆ ಥರ ಎಲ್ಲ ತಿಂದಿಲ್ಲ ಸರ್. ಅವ್ರು ದುಡ್ಡೆಲ್ಲ ಯಾವುದೇ ತಿಂದಿಲ್ಲ ಅವರು. ಅದೆಲ್ಲ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ ಸರ್. ಅದ್ರ ಜೊತೆಗೆ ಈಗ ಇವರು ಏನು ನಾಗೇಶ್ ಅವರು ಅದನ್ನು ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಅದೇ ಸರ್, ಅವ್ರ ಸಚಿವರ ಹೆಸರು, ದದ್ದಾಲ್ ಹೆಸರೆಲ್ಲ ಅವರು ಕೈ ಬಿಟ್ಟಿದ್ದಾರೆ. ಬಟ್ ತನಿಖೆಯಲ್ಲಿ ಪೂರ್ತಿ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸರ್ ಅವರು. ಆದ್ದರಿಂದ ನಾವು ಹೇಳೋದೇನೆಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಇನ್ನೂ ಆಗಬೇಕು. ನಾವು ಹೇಳ್ತಾರೆ CBIಗೆ ಒಪ್ಪಿಸಿ, ಸರ್ಕಾರದಿಂದನೇ ಒಪ್ಪಿಸಲಿ. ಹೌದು ಸರ್, ಅದನ್ನೇ ಆಗ್ತಾರೆ. ಈಗ ಅಧಿಕಾರಿಗಳ ಮೇಲೆ ಈಗ ಅಪರಾಧ ಹೊರಿಸಿ ಅವರೆಲ್ಲ ತನಿಖೆನೇ ದಿಕ್ಕನ್ನು ಬದಲಾಯಿಸಿದ್ದಾರೆ ಸರ್. ಎಲ್ಲ ಅಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ. ಇದರಿಂದ ರಾಜಕೀಯದ ಒತ್ತಡ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಸರ್. ಒಂದು ಕಡೆ ನಿಮ್ಮ ಯಜಮಾನ್ರನ್ನ ಕಳ್ಕೊಂಡ್ರೆ, ಈಗ ನಿಮ್ಮ ಯಜಮಾನ್ರ ಮೇಲೆ ಆಪಾದನೆ ದುಡ್ಡು ತಿಂದಿದ್ದಾರೆ ಅಂತ ಹೇಳಿ, ಸೊ ಇದು ಯಾವ ರೀತಿ ಸರ್? ಈಗ ನಾವು ಕಳ್ಕೊಂಡಿದ್ದೀವಿ ಸರ್, ತುಂಬ ನೋವಲ್ಲಿದ್ದೀವಿ ನಾವು. ನಮ್ಗೆ ಯಾವುದೇ ಜೀವನದ ಆಧಾರನೂ ಇಲ್ಲ. ಈ ರೀತಿಯಲ್ಲಿರುವಾಗ ಆಪಾದನೆನೂ ಹೊರಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಸರ್. ನಾನು ಹೈಕೋರ್ಟಿಗಾದರೂ ನಮ್ಮ ಮನೆಯವ್ರ ಮೇಲೆ ಏನೂ ತಪ್ಪಿಲ್ಲ ಅಂಥೇಳಿ ನಾನು ವಾದ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ಆದರೆ ತಪ್ಪು ನಮ್ಮ ಮನೆಯವ್ರು ಏನೂ ತಪ್ಪು ಮಾಡಿಲ್ಲ ಸರ್. ಯಾವುದೇ ತಪ್ಪಿಲ್ಲ ಸರ್. ಈ ತನಿಖೆ ಹಾದಿ ತಪ್ಪಕ್ಕೆ ಯಾರು ಕಾರಣ ಆಗಿರ್ಬೋದು ಅಂತ ಸರ್? ಕಾರಣ ಏನಂತಂದರೆ ಸರ್ಕಾರನೇ ಅದಕ್ಕೆ ಉತ್ತರ ಕೊಡಬೇಕು ಸರ್. ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದಷ್ಟೇ, ತಪ್ಪು ಮಾಡಿದ್ದವ್ರು ಯಾರು, ಅವ್ರಿಗೆ ಶಿಕ್ಷೆ ಕೊಡಿ. ಸುಮ್ಮನೆ ಅಪರಾಧ ಯಾಕೆ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ನಾವು ಅಂಥ ಜನನೂ ಅಲ್ಲ ಸರ್, ನಮ್ಮ ಮನೆಯವ್ರು ಅಂಥವ್ರಲ್ಲ, ಥರ ತಿನ್ನೋ ಮನುಷ್ಯನೂ ಅಲ್ಲ ಸರ್. ಇಲ್ಲ ಸರ್, ಆ ಥರ ಎಲ್ಲ ಏನು ಕಾಂಟ್ಯಾಕ್ಟ್ ಯಾರೂ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಯಾರೂ ಕಾಂಟ್ಯಾಕ್ಟ್ ಮಾಡಿ ಏನು ಈಗ ಬಂದು ನಮ್ಮ ಮನೆಗೆ ಸಾಂತ್ವನ ಬಂದು ಹೇಳೋಗಿದ್ರು, ಅದು ಅವತ್ತು ಬಂದೋದವ್ರು ಇವತ್ತಿನವರೆಗೂ ನಮ್ಮ ಮನೆಗೆ ಯಾರೂ ಬಂದೂ ಇಲ್ಲ ಸರ್. ಅದು ಮುಖ್ಯಮಂತ್ರಿಗಳು ನಮಗೆ 25 ಲಕ್ಷ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದು ಅಷ್ಟೇ ಬಿಟ್ಟರೆ ನಮಗೆ ಯಾವುದೇ ಲೆಟ್ರೂ ಬಂದಿಲ್ಲ, ಯಾವ ಅಧಿಕಾರಿನೂ ತಿಳಿಸಿಲ್ಲ. ಆ ಅಮೌಂಟು ನಮಗೆ ಬಂದಿಲ್ಲ ಸರ್. 1.5 ತಿಂಗಳು ಆಗ್ತಾ ಬಂತವ್ರು ಅನೌನ್ಸ್ ಮಾಡಿ, ಇನ್ನೂ ನಮಗೆ ಯಾವ ಅಮೌಂಟು ಬಂದಿಲ್ಲ ಸರ್. ಏನು ಅನ್ನಿಸ್ತಾ ಇದೆ ಈ ತನಿಖೆ ಈ ಥರ ಆಗ್ತಾ ಇರೋದು? ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಈ ಥರ ನಿಮ್ಮ ಮನೆಯವ್ರ ಮೇಲೆ ಆಪಾದನೆ. ಅದೇ ಸರ್, ಏನು ಅನ್ನಿಸ್ತಾ ಇದೆ ಸರ್? ನನಗೆ ಅನ್ನಿಸ್ದಂಗೆ ಅವ್ರವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ತಾ ಇದ್ದಾರೆ ಸರ್. ಇದನ್ನೇ ನನಗೆ ಮೀಡಿಯಾ ಮುಂದೆನೂ ಕೇಳ್ಕೊತಾ ಇರೋದು. ಎಲ್ಲರ ಜನ ಸತ್ಯ ಗೊತ್ತಿದೆ ಸರ್. 6 ಪೇಜ್ ಡೆತ್ ನೋಟ್ ಅವ್ರು ಕ್ಲಿಯರಾಗಿ ಬರೆದಿಟ್ಟು ಹೋಗಿದ್ದಾರೆ. ಹಂಗೆ ತಿನ್ನೋರಾಗಿದ್ದರೆ ನಾವ್ಯಾಕೆ ಸರ್ 2 ತಿಂಗಳಿಂದ ಉಪವಾಸ ಇದ್ದೀವಿ? 2 ತಿಂಗಳಿಂದ ನಮ್ಮ ತಾಯಿ ಮನೇಲಿದ್ದೀನಿ ಸರ್. ನಾನು ಜೀವನದ ನಿರ್ವಹಣೆನೇ ನಮಗೆ ಕಷ್ಟ ಆಗಿರೋದ್ರಿಂದ ನಾನು ನಮ್ಮ ತಾಯಿ ಮನೇಲಿದ್ದೀನಿ. ನಾನು ಹಂಗೆ ತಿನ್ನೋರಾಗಿದ್ದರೆ ದುಡ್ಡು ಇರಬೇಕಾಗಿತ್ತಲ್ಲ ಸರ್ ನಮ್ಮ ಹತ್ರ. ಯಾವುದೇ ಹಣ ಇಲ್ಲ ಸರ್ ನಮ್ಮ ಹತ್ರ. ಈ 2 ತಿಂಗಳಲ್ಲಿ ತನಿಖೆ ಹಂತದಲ್ಲಿದ್ದಾಗ ನಿಮ್ಮ ಮೇಲೆ ಏನಾದ್ರು ಪ್ರೆಷರ್ ಹಾಕೋಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರಾ? ಇಲ್ಲ ಸರ್, ಯಾರು ಆ ಥರ ನಮಗೇನು ಪ್ರೆಷರ್ ಹಾಕೋದಕ್ಕೇನು ಬಂದಿಲ್ಲ. ಯಾರೂ ನಮಗೆ ಕಾಂಟ್ಯಾಕ್ಟು ಮಾಡಿಲ್ಲ. CID ಅವ್ರು ಮಾತ್ರ ಒಂದು ದಿವಸ ಬಂದು ಡೆತ್ ನೋಟು ಬಗ್ಗೆ ಸಾಕ್ಷಿ ಹೇಳೋದಕ್ಕೆ 4 ಜನ ಕರ್ಕೊಂಬನ್ನಿ, ಸಾಕ್ಷಿ ಹೇಳಿಸಿ ಅಂತ ಹೇಳಿದ್ರು ಸರ್. ನಾವು ಅದಕ್ಕೆ ಒಪ್ಪಲಿಲ್ಲ ಸರ್. ನಮಗೆ ಡೆತ್ ನೋಟೇ ಮೇಯ್ನ್ ಇರೋದ್ರಿಂದ ನಾವು ಆ ಥರ ಸುಳ್ಳು ಹೇಳಕ್ಕೆ ಬರಲಿಲ್ಲ ಸರ್. ನಾವು ಹೇಳೂ ಇಲ್ಲ. CID ಅವ್ರು ಬಂದು ಮಾತ್ರ ಆ ಥರ ಹೇಳಿದರು ಸರ್. ಅದು ಬಿಟ್ಟು ಅನ್ನೋನ್ ಪರ್ಸನ್ ಯಾರು ಬಂದು ಒತ್ತಡ ಏನಾರು ನಿಮ್ಮ ಇದ್ರ ಬಗ್ಗೆ ತನಿಖೆ ಬಗ್ಗೆ ಕೈ ಬಿಟ್ಬಿಡಿ ಆ ಥರ ಏನಾದ್ರು ಪ್ರೆಷರ್? ಇಲ್ಲ ಸರ್, ಆ ಥರ ಎಲ್ಲ ಏನೂ ನಮಗೆ ಹೇಳಿಲ್ಲ. ಯಾರೂ ನಮಗೆ ಪ್ರೆಷರ್ ಹಾಕ್ಸಿಲ್ಲ ಸರ್. ಆ ಥರ ಎಲ್ಲ ಇಲ್ಲ. ತನಿಖೆ ಯಾವ ಥರ ಆಗಬೇಕು ನಿಮ್ಮ ಫೈನಲ್ ಆಗಿ?
ಸರ್ ತನಿಖೆ ಏನಂದರೆ ಈಗ ನಮ್ಮ ಮನೆಯವ್ರ ಮೇಲೆ ಏನೂ ಅಪರಾಧ ಇಲ್ಲ ಅನ್ನೋದನ್ನು ನಮಗೆ ಸಾಬೀತಾಗಬೇಕು ಸರ್. ತನಿಖೆ ಅದೇ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಇಡಿ ಮೇಲಾರು ನಂಬಿಕೆ ಇದೆಯಾ ನಿಮಗೆ? ಇಡಿ ಬೇರೆ ಒಂದು ಕಡೆಯಿಂದ ತನಿಖೆ ನಡೆಸ್ತಾ ಇದೆ ಸರ್. ಇಡೀ ತನಿಖೆ ಮೇಲೆ ನನಗೆ ಭರವಸೆ ಇಡಬೇಕಷ್ಟೇ ಸರ್. ಅದು ಲಾಸ್ಟ್ ರಿಪೋರ್ಟ್ ಏನು ಕೊಡ್ತಾರೋ ಅದ್ರ ಮೇಲೆ ನಾನು ಕಾಯ್ತಾ ಇದ್ದೀನಿ ಸರ್. ಇದಂತೂ ಸುಳ್ಳಾಗೋಯ್ತು. ಈಗ ಇಡಿ ತನಿಖೆಗಾದರೂ ಕಾಯ್ತೀನಿ ಸರ್ ನಾನು. ನಿಮಗೆ ಚಾರ್ಜ್ ಶೀಟ್ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದ್ರಾ? ಇಲ್ಲ ಸರ್, ಯಾರೂ ಹೇಳಿಲ್ಲ. ಈಗ ನೀವು ಮೀಡಿಯಾದವರು ಬಂದು ನಮಗೆ ಹೇಳಿದ ಮೇಲೆ ವಿಚಾರ ಗೊತ್ತಾಗಿರೋದು. ಅದಕ್ಕೆ ಮುಂಚೆ ನಮಗೆ ಕೋರ್ಟಿಂದ ಆಗಲಿ ಸ್ಟೇಷನ್ನಿಂದ ಆಗಲಿ ಯಾವುದೇ ರಿಪೋರ್ಟ್ ಬಂದಿಲ್ಲ ಸರ್. ನಮಗೆ ಯಾರೂ ತಿಳಿಸಿಲ್ಲ. ನಿಮ್ಮ ಕಡೆ ಲಾಯರ್ ಅವರು ಈಗ ಪಬ್ಲಿಕ್ ಅವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಸರ್. ಅದೇ ಅವರು ಅದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೈಕೋರ್ಟ್ ಮೊರೆನೇ ಹೋಗೋಣ ಅಂತ ಲಾಯರ್ ಹೇಳ್ತಾ ಇದ್ದಾರೆ ಸರ್. ಈಗ ನಾವು ಅದನ್ನೇ ಡಿಸೈಡ್ ಮಾಡ್ತಾ ಇದ್ದೀವಿ ಸರ್, ಹೈಕೋರ್ಟಿಗೆ ಹೋಗೋಣ. ತನಿಖೆ ಯಾರ ಕೈಯಿಂದ ಆಗಬೇಕಂತ ಸರ್? ನಮಗೆ CBI ತನಿಖೆಯಿಂದನೇ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸರ್ SIT ಮೇಲೆ ನಂಬಿಕೆ ಇಲ್ಲ ಸರ್. ನಂಬಿಕೆ ಬಿಟ್ಟೋಯ್ತು ನನಗೆ. ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸುವಾಗ ನಾವು ಯಾವ ರೀತಿ ಒಪ್ಕೊಳ್ಳೋದು ಸರ್? ನಮ್ಗೆ ನ್ಯಾಯ ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಕೇಳ್ತಾ ಇರೋದು ಒಂದೇ, ನಾನು ನ್ಯಾಯ ಬೇಕು ನನಗೆ ಅಂತ ಕೇಳ್ಕೊಂಡು. ಅದರಲ್ಲಿ ಒತ್ತಡ ಇದೆ ಅನ್ನೋದು ಕನ್ಫರ್ಮ್ ಮಾಡಿದ್ದಾರೆ. ಅಂದರೆ ಪ್ರಭಾವ ಬೇರೆ ಒತ್ತಡ ಹೇರಿ ಆತ್ಮಹತ್ಯೆ ಪ್ರಚೋದನೆ ನೀಡಿದಂಗೆ ಅದೊಂದು ಕನ್ಫರ್ಮ್ ಮಾಡಿದ್ದಾರೆ. ಹಾಂ ಸರ್. ಸರ್, ಒತ್ತಡ ಮಾಡಿ ಅವ್ರು ಕಳ್ಕೊಂಡಿರೋ ದುಡ್ಡು ಹೆಂಗೆ ತೊಗೊಂಡಿರ್ತಾರೆ ಸರ್? ಜೀವ ಯಾಕೆ ಕಳ್ಕೊಬೇಕಾಗಿತ್ತು? ಅವರು ತೊಗೊಂಡಿದ್ರೆ ಅವ್ರು ನಮ್ಮ ಮನೇಲಿ ಇರಬೇಕಾಗಿತ್ತು, ಇಲ್ಲ ಅವ್ರ ಅಕೌಂಟಲ್ಲಿ ಇರಬೇಕಾಗಿತ್ತು. ಎರಡಲ್ಲೂ ಇಲ್ವಲ್ಲ ಸರ್ ನಮ್ಮ ಮನೇಲಿ.